ಎಲ್ಲ ಮುಖಂಡರು ಕೂಡ ತೀರ್ಮಾನ ಮಾಡಿ ಇವತ್ತು ಯಲಹಂಕ ಕೆರೆಯನ್ನು ಆಯ್ಕೆ ಮಾಡಿಕೊಂಡ್ವಿ. ಉದ್ದೇಶ ನಾಡಪ್ರಭು ಕೆಂಪೇಗೌಡರ ಯಲಹಂಕ ಇದು. ಬೆಂಗಳೂರನ್ನು ಕಟ್ಟಿದಂಥ ಆ ಮಹಾನುಭಾವ ಸುಮಾರು 500ಕ್ಕೂ ಹೆಚ್ಚು ಕೆರೆಗಳನ್ನು ಕಟ್ಟಿದಂಥ ಸಂದರ್ಭ ಇತ್ತು. ಆದರೆ ಇತ್ತೀಚೆಗೆ ಬರ್ತಾ ಕೆರೆಗಳನ್ನೆಲ್ಲ ನಾಶ ಮಾಡಿ ಈಗ ಕೆಲವೇ ಕೆರೆಗಳು ಉಳಿದಿದೆ. ಮತ್ತೆ ಇರ್ತಕ್ಕಂಥ ಕೆರೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅನ್ನೋದನ್ನು ನಮ್ಮ ಸಾರ್ವಜನಿಕರಿಗೆ, ನಮ್ಮ ಕಾರ್ಯಕರ್ತರಿಗೆ, ಬೆಂಗಳೂರಿನ ನಾಗರಿಕರಿಗೆ ಮನದಟ್ಟು ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಮುಂದ್ಕೊಂಡ್ವಿ. ಸುಮಾರು 5.5 ಕಿಲೋಮೀಟ್ರು ಒಂದು ಸುತ್ತ ಬರ್ತದೆ, ವಾಕಿಂಗ್ ಟ್ರ್ಯಾಕ್ ಎಲ್ಲ ಮಾಡಿದ್ದೀವಿ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜನ ಕೂಡ ಇವತ್ತು ನೋಡಿ ಖುಷಿ ಆದರೂ ನಮಗೆ ಯಲಹಂಕ ಕೆರೆ ಇಷ್ಟು ದೊಡ್ಡದಾಗಿದೆ, ಇಷ್ಟು ಅಭಿವೃದ್ಧಿ ಆಗಿದೆ ಅಂತೇಳಿ ಗೊತ್ತಾಗಿಲ್ಲ ಅಂತೇಳಿ ಅವರು ಅವ್ರವ್ರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಅವರ ಕೆರೆಗಳನ್ನು ಕೂಡ ಇದೇ ರೀತಿ ಅಭಿವೃದ್ಧಿಯನ್ನು ಮಾಡಿದ್ರೆ ಮಾತ್ರ ನಾವು ಮುಂದೆ ಪರಿಸರವನ್ನು ಉಳಿಸೋದಕ್ಕೆ, ಜಲಮೂಲವನ್ನು ಉಳಿಸೋದಕ್ಕೆ ಕಾರಣ ಆಗ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಈ ವಾಕಥಾನ್ ಮಾಡಿದ್ದೀವಿ. ನಮ್ಮ ನಿರೀಕ್ಷೆಗೆ ಮೀರಿ ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಸ್ಪಂದಿಸಿ ಭಾಳ ಉತ್ಸಾಹದಿಂದ ಬೆಳಗ್ಗೆ 4:15ಗೆ ಇದ್ದರು, ಇಲ್ಲೆಲ್ಲ ಬೆಳಗಿನ ಜಾವ 4:15ಗೆ ಇಲ್ಲಿಯವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿದ್ದಾರೆ. ಮತ್ತು ಮುಂದುವರೆದ ಭಾಗವಾಗಿ 24ನೇ ತಾರೀಕು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಮುಖಂಡರು ಸೇರಿ ನಮ್ಮೂರ ಹತ್ರ ಇರ್ತಕ್ಕಂಥ ರಮಣ ರೆಸಾರ್ಟಲ್ಲಿ ಮಾಡ್ತಾಯಿದ್ದಾರೆ. ಪ್ರತಿ ವರ್ಷವೂ ಮಾಡ್ತಾರೆ. ಈ ಸಾರಿ ಇನ್ನೂ ಸ್ವಲ್ಪ ವಿಭಿನ್ನವಾಗಿ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಫಲಾನುಭವಿಗಳಿಗೆ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು, ಮರಗಳ ಗಿಡಗಳನ್ನು ಕೊಡ್ತಕ್ಕಂಥದ್ದು ವಿತರಣೆ, ಬ್ಲಡ್ ಕ್ಯಾಂಪು, ಹೆಲ್ತ್ ಕ್ಯಾಂಪು, ಈ ಥರದ ಎಲ್ಲ ಕಾರ್ಯಕ್ರಮವನ್ನು ಕೂಡ ಅಂದ್ಕೊಂಡಿದ್ದೀವಿ. ಅವತ್ತು ಕೂಡ 24ನೇ ತಾರೀಕು ಕೂಡ ಸುಮಾರು ಒಂದು 35,000-40,000 ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆಲ್ಲ ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಾರ್ಯಕರ್ತರು, ಮುಖಂಡರು ಕೂಡ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು. ಸುಮ್ಮನೆ ಇವತ್ತು ನಾವು ತೋರಿಕೆಗೋಸ್ಕರ ಮಾಡುವಂಥದ್ದಲ್ಲ. ಇವತ್ತು ಈ ಕೆರೆ ಪರಿಸರವನ್ನು ಉಳಿಸ್ತಕ್ಕಂಥದ್ದನ್ನು ನಾವು ಬರೀ ಬಾಯಲ್ಲಿ ಹೇಳ್ತಾ ಇಲ್ಲ, ಮಾಡಿ ತೋರಿಸಿದ್ದೀವಿ. ಯಲಹಂಕದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ 7 ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ವಿ. ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲೆಲ್ಲರೂ ಕೂಡ ಕೆರೆ ಒತ್ತುವರಿಯನ್ನು ತೆರವು ಮಾಡಿ ನೀರನ್ನು ನಿಲ್ಲೋ ರೀತಿಯಲ್ಲಿ ಮಾಡಿದ್ವಿ. ಬಟ್ ಇವತ್ತೇನು ಉದ್ದೇಶ ಏನು ಅಂತಂದರೆ ಫಿಟ್ ಇಂಡಿಯಾ ಮತ್ತು ಫಿಟ್ ಯಲಹಂಕ, ಅಂದರೆ ನಾವು ಸದೃಢವಾಗಬೇಕು, ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡಬೇಕು, ಆರೋಗ್ಯವಾಗಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮಾಡಿದ್ವಿ. OBC ಅಧ್ಯಕ್ಷರು ಅವನೇ ಒಂದು ಟಗರು. ಇವತ್ತು ನನಗೊಂದು ಟಗರನ್ನು ಬರ್ತ್ಡೇ ದಿನದಲ್ಲಿ ಇವತ್ತು ಕೊಟ್ಟಿದ್ದಾರೆ. ಅವನ ನನಗೆ ಪಕ್ಷದ ಒಬ್ಬ ಹಿರಿಯ ಮುಖಂಡ ಕೂಡ ನಾವು ಪಕ್ಷದ ಬಗ್ಗೆ ನಿಷ್ಠೆಯನ್ನಿಟ್ಟು ಇವತ್ತು ನನ್ನ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ 20ನೇ ತಾರೀಕು ಬಂದಿದ್ದಾನೆ. ಅವನು ಪ್ರತಿ ವರ್ಷ ಮಲೆಮಹದೇಶ್ವರ ಬೆಟ್ಟಕ್ಕೆ ಪ್ರತಿ ವರ್ಷ ಹೋಗೋದ್ರಿಂದ 24ನೇ ತಾರೀಕು ಇರೋದಿಲ್ಲ ಅಂಥೇಳಿ ಇವತ್ತು ಟಗರನ್ನು ಕೊಟ್ಟು ದೊಡ್ಡ ಹಾರವನ್ನು ಹಾಕಿ ಇಡೀ 100 ಜನ ಕಾರ್ಯಕರ್ತರ ಜೊತೆಯಲ್ಲಿ ಬಂದಿದ್ದಾನೆ. ಭಗವಂತ ಅವನಿಗೆ ಒಳ್ಳೆ ಥರ ಎಲ್ಲವನ್ನು ಕೂಡ ಕೊಡಲಿ ಮತ್ತು ಪಕ್ಷವನ್ನು ಭಾಳ ಬಲವಾಗಿ ಸಂಘಟನೆ ಮಾಡಲಿ ಅಂತಕ್ಕಂಥ, ಮತ್ತು ಅವನಿಗೆ ಆಯುರ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಡಲಿ. ಇನ್ನೂ ಒಂದು 5-6 ಟಗರು